ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಇತ್ತೀಚೆಗೆ ತುಂಬಾನೇ ವೈರಲ್ ಆಗ್ತಿರುವಂತಹ ಒಂದು ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ 2 ಕಲರ್ನಲ್ಲಿ ತಗೊಂಡಿದ್ದೀನಿ ಥ್ರೆಡ್. ಈ ಥರ ನಾರ್ಮಲ್ ನೀಡಲ್ಗೆ 10 ಎಳೆ ಪೋಣಿಸ್ಕೊಂಡಿದ್ದೀನಿ. 10 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡಿಕೊಂಡು ಟೋಟಲ್ ಇಲ್ಲಿ 20 ಎಳೆ ಆಗಿದೆ. ಎರಡೂ ಕೂಡ ಸೇಮ್ ಗ್ರೀನ್ ಮತ್ತು ಬ್ಲೂ 10 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಅಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸೀರೆಗೆ ಮಾಡ್ತಾ ಇದ್ದರೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಗೆ ಸೀರೆ ಅಲ್ಲಿ ಕಲರ್ ಕಾಂಬಿನೇಷನ್ ಯಾವುದಿರುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಡಿಸೈನನ್ನು ಮಾಡ್ಕೋಬೇಕಂದ್ರೆ ಮೊದಲು ಸ್ಟಾರ್ಟಿಂಗಲ್ಲಿ ನನಗೆ ಯಾವ ಥರ ತೋರಿಸ್ತಿದ್ದೀನೋ ಈ ಥರ ಮಾರ್ಕನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಗ್ಯಾಪು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಗ್ಯಾಪ್ ಬಿಟ್ಕೊಂಡು ಮಾಡ್ಕೋಬೋದು. ನೋಡಿ, ಈ ಥರ ಮಾರ್ಕನ್ನು ಮಾಡ್ಕೊಳ್ಳಿ. ಇವಾಗ ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ಬ್ಯಾಕ್ ಸೈಡಿಂದ ಈ ನೀಡಲು ಈ ಥರ ತಗೊಂಡು ಬನ್ನಿ. ಒಂದಿಷ್ಟು ಉದ್ದಕ್ಕೆ ಈ ಥರ ಇಟ್ಕೋತೀನಿ. ಮತ್ತೆ ಸೇಮ್ ಪಾಯಿಂಟ್ಗೆ ಅದರ ಪಕ್ಕದಲ್ಲೇ ಸೇಮ್ ಪಾಯಿಂಟ್ಗೆ ಇನ್ನೊಂದು ಸಲ ಮಾಡ್ಕೋತೀನಿ. 2 ಸಲ ಮಾಡಿಕೊಂಡು ಈ ದಾರವನ್ನು ನಾನಿವಾಗ ಕಟ್ ಮಾಡ್ಕೋತೀನಿ. ಓಕೆ, ಇದನ್ನ ಇವಾಗ ಕಟ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಕಲರ್ ತಗೊಂಡಿದ್ನಲ್ಲ ಇದನ್ನು ಮಾಡ್ಕೋತೀನಿ. ಇವಾಗ ಬ್ಲೂ ಕಲರ್ ತಗೋತಾ ಇದ್ದೀನಿ. ಈಗ ನೆಕ್ಸ್ಟ್ ಲೈನ್ ಇದೆಯಲ್ಲ ಆ ಲೈನ್ ಮೇಲೇ ತಗೋಬೇಕಾಗತ್ತೆ. ಪ್ರತಿ ಸಲ ಈ ಥರ ತಗೊಂಡಾಗೂ ಕೂಡ ಕೈಯಿಂದ ಸ್ವಲ್ಪ ಥ್ರೆಡನ್ನು ಟೈಟಾಗಿ ಇಟ್ಕೋಬೇಕಾಗತ್ತೆ. ಬಿಡೋದಕ್ಕೆ ಹೋಗಬೇಡಿ. ಈ ಥರ ಇಟ್ಕೊಳ್ಳಿ ಟೈಟಾಗಿ. ಮತ್ತೆ ಇದೇ ದಾರವನ್ನು ಮತ್ತೆ ತಗೊಂಡು ಬರ್ತೀನಿ. ಈ ಥರ ಮತ್ತೆ ಅದಕ್ಕಿಂತ ಸ್ವಲ್ಪ ಕೆಳಗಡೆಗೆ ತಗೋಬೇಕಾಗತ್ತೆ. ಮತ್ತೆ ಸೇಮ್ ಇದನ್ನು ಕೂಡ ಇಲ್ಲಿ ಈ ಥರ ಟೈಟಾಗಿ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ಸಲ ತಗೋತಾ ಇದ್ದೀನಿ. ಒಂದು ಕುಚ್ಚನ್ನು ನೀವು ಕರೆಕ್ಟಾಗಿ ನೀಟಾಗಿ ನೋಡಿಕೊಂಡ್ರೆ ಸಾಕು, ಪೂರ್ತಿಯಾಗಿ ಮಾಡ್ಕೋಬೋದು. ಗ್ರೀನ್ ಕಲರ್ದು 2 ಸಲ ಮಾಡ್ಕೊಂಡಿದ್ದೀನಿ. ಬ್ಲೂ ಕಲರ್ದು 3 ಸಲ ಮಾಡ್ಕೊಂಡಿದ್ದೀನಿ. ಇವಾಗ ಈ ಸೈಡ್ ಕೂಡ ಸೇಮ್ ಇದೇ ಥರ ತಗೊಳ್ಳಿ. ನಿಮಗೆ ಈ ಥರ ಬರಲ್ಲ ಅಂದರೆ ಬೇಕಂದರೆ ಇಲ್ಲಿ ಒಂದು ಕಾರ್ಡನ್ನು ಬಳಸ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಮತ್ತೆ ಬ್ಲೂ ಕಲರ್ದು ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ತಗೋತೀನಿ. ಒಂದು ಕುಚ್ಚು ಕರೆಕ್ಟಾಗಿ ನೋಡ್ಕೊಂಬಿಡಿ, ಪೂರ್ತಿಯಾಗಿ ನೀವೇ ಮಾಡ್ಕೋತೀರಾ. ನಾನು ಒಂದು ಮಾತ್ರ ಕರೆಕ್ಟಾಗಿ ಮಾಡಿ ತೋರಿಸ್ತೀನಿ ಇಲ್ಲಿ ಪೂರ್ತಿಯಾಗಿ. ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ತುಂಬ ಚೆನ್ನಾಗಿ ಬರುತ್ತೆ. ಕಂಪ್ಲೀಟ್ ಆದಮೇಲೆ ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ಶೇಪಲ್ಲಿ ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ನಾನು ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡು 4 ಎಳೆ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ ಈ ಥರ ಬ್ಯಾಕ್ ಸೈಡಿಂದ ಈ ಥರ ತಗೊಂಡು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈ ಥರ ಹಾಕಿ ಇದನ್ನು ಈ ಸೈಡ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡೋದ್ರಿಂದ ಕುಚ್ಚು ಕೈಯಿಂದ ಜರುಗೋದಿಲ್ಲ. ಅದಾದಮೇಲೆ ಒಂದು 2 ರಿಂದ 3 ಸಲ ಈ ಥರ ಸುತ್ಕೊಳ್ಳಿ. ಸುತ್ತಕೊಂಡು ಹಾಗೆ ಒಂದು ಲಾಕನ್ನು ಮಾಡ್ಕೊಳ್ಳಿ ಇಲ್ಲಿ. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಇದೇ ಜರಿ ಥ್ರೆಡನ್ನು ಬ್ಯಾಕ್ ಸೈಡಿಂದ ಕರೆಕ್ಟಾಗಿ ಇಲ್ಲಿ ಮೇಲ್ಗಡೆ ತಗೊಂಡು ಬನ್ನಿ. ಈ ಥರ ಮಿಡಲ್ನಲ್ಲಿ ಇದೇ ಜರಿ ಥ್ರೆಡ್ಡು ಈ ಥರ ತಂದು ಇದಕ್ಕೆ ನಾನಿವಾಗ ಬೀಡ್ಗಳನ್ನು ಪೋಣಿಸ್ತಾ ಇದ್ದೀನಿ. 3 ಬೀಡಾದರೂ ಹಾಕ್ಕೋಬೋದು, ಇಲ್ಲ 4 ಬೀಡಾದರೂ ಹಾಕ್ಬೋದು. ನಾನಿಲ್ಲಿ 4 ಬೀಡ್ಗಳನ್ನು ಹಾಕ್ತಾ ಇದ್ದೀನಿ. ಈ ಥರ 4 ಬೀಡನ್ನು ಹಾಕಿ ಕರೆಕ್ಟಾಗಿ ಇಲ್ಲಿ ಚುಚ್ಕೊಂಡು ಈ ಥರ ಹಿಂದ್ಗಡೆ ತಗೊಂಡೋಗಿ ಸೂಜಿಯನ್ನು.
ನೋಡಿ ಈ ಥರ ಬರುತ್ತೆ. ಇವಾಗ ಮತ್ತೆ ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಬೀಡ್ಸ್ಗಳು ಬಿಚ್ಕೊಳ್ಳುತ್ತೆ. ಅದಕ್ಕೋಸ್ಕರ 1-2 ಸಲ ಲಾಕ್ ಮಾಡಿಕೊಂಡು ಇವಾಗ ಬ್ಯಾಕ್ ಸೈಡಿಂದ ನೀಡಲ್ಲು ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ, ಅದಾದಮೇಲೆ ಕುಚ್ಚು ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಡಿಫ್ರೆಂಟಾಗಿ ಮಾಡ್ಕೋಬೋದು ಕುಚ್ಚನ್ನು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸೇಮ್ ಇಲ್ಲಿ ಯಾವ ಥರ ಮಾಡ್ಕೊಂಡಿದ್ದೀನೋ ಇದೇ ಥರ ಇನ್ನೂ 2 ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಇದೇ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ. ಇಲ್ಲಿ ಪರ್ಲ್ಸ್ ಕೂಡ ನೀವು ಬಳಸ್ಬೋದು. ನಾನು 3mm ಇರುವಂತಹ ಗೋಲ್ಡ್ ಕಲರ್ ರೌಂಡ್ ಬೀಡ್ಸನ್ನು ಬಳಸಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಒಂದು 3 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ಫೈನಲ್ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ, ಹಾಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಈ ಡಿಸೈನ್ಗೆ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.